ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲಿ ಜಾತ್ರೆ ನಡೀತಿಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಅಲ್ಲ, ಇಷ್ಟೆಲ್ಲ ಅವರು ಹೇಗ್ ಕಟ್ಟಿದ್ರು ಅಂತ. ಯಾಕೆ ನಿಮ್ ಇಂಡಿಯಾದಲ್ಲಿ ಸುತ್ತಮುತ್ತ ಯಾವ್ದು ಶಾಪಿಂಗ್ ಮಾಲ್ಸ್ ಇಲ್ವಾ? ಬೆಂಗಳೂರಿಗೋ ಮಂಗಳೂರಿಗೋ ಹೋದ್ರೆ ಒಂದು 5-6 ಅಂತಸ್ತಿನ ಬಿಲ್ಡಿಂಗ್ ಗಳಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಆದ್ರೆ ಇಲ್ಲಿ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕಣ್ಣೇ ಸಾಲ್ತಾ ಇಲ್ಲ ಆದ್ಯಾ. ತುಂಬಾ ಸರ್ಪ್ರೈಸ್ ಆಗಿ ಮೂರ್ಛೆ ಹೋಗೋ ತರ ಇದ್ದೀರಾ. ಬನ್ನಿ. ಬಾ. ಏನಿಲ್ಲ, ಎಲ್ಲ ಗಂಡಸ್ರು ಇದ್ದಾರೆ. ಸುಮ್ಕಿರ. ಏನ್ ಬೇಕಮ್ಮ? 7. ಓ, ಬ್ರಾನಾ? ಯಾರಿಗಮ್ಮ? ಇನ್ಯಾರೇ ಇದ್ದಾರೆ ಇಲ್ಲಿ? ಬೇರೆ ಯಾರಿಗೂ ತಕೊಂಡು ಒಯ್ತಿಲ್ಲ ತಾನೆ, ನಮ್ ರಾಜಲಕ್ಷ್ಮಿಗೆ. ಯಾವ ಕಲರ್ ಬೇಕಮ್ಮ? Can I get any other colors in this? Yeah. Oh, I like this white color. And this baby pink. Oh, please pack this. Yeah, okay. Amma. ಆದ್ಯಾ, ನೀನ್ ಹಾಗೆ ಹೇಳಿದ್ಯಲ್ಲ, ಅವ್ರಿಗೇನು ಅನ್ಕೊಳಲ್ವಾ? ಯಾಕೆ ಅನ್ಕೋತಾರೆ? ರಾಮಚಂದ್ರ, ನನ್ನ ಮಗಳಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹಿಂದೆನೆ ಬಚ್ಚಿಟ್ಕೊಂಡ್ಬಿಡ್ತಿದ್ಲು. ಅಬ್ಬಾ, ಇವಳಿಗೆ ಎಷ್ಟು ಧೈರ್ಯನೋ. ಹೇಳಮ್ಮ. ನನ್ ಕಡೆ ಯಾಕೆ ನೋಡ್ತಿದ್ಯಾ? ಹೇಳು. ಕಾಕ ಕೀ ಅನ್ಬೇಡ, ಸರಿಯಾಗಿ ಹೇಳು. ಬ್ಲ್ಯಾಕಾ? ಸೈಜ್ ಏನಮ್ಮ? ಏ ರಾಜಲಕ್ಷ್ಮಿ, ಏನೈತೆ? ನಿನಗೇನ್ ಬೇಕು ಅಂದ್ರು ನೀನೇ ಬಂದು ಕೊಂಡ್ಕೊಡ್ತೀಯಮ್ಮ? ಹೌದು. ಸಂಧ್ಯಾ ಬರಲ್ವಾ? ಕಂಪನಿ ಅಂದ್ರೆ ಫನ್ ಆಗಿರ್ಬೇಕು. ಭಯ ಆಗ್ತಿದೆ. ಜೊತೆಗ್ ಬಾ ಅಂದ್ರೆ ನಗ್ತಾರೆ ಇಲ್ಲಿ.
ರೆಸ್ಟ್ ಸಿಗದಿರೋ ಅಮೆರಿಕಾದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇರಲ್ಲ. ಭಯಕ್ಕೆ ನಾಚಿಕೆ ಆಗಿ ಇಂಡಿಯಾದಲ್ಲೇ ಉಳಿದು ಹೋಗಿದೆ ಅನ್ಸುತ್ತೆ. ಏನ್ ಆಶ್ಚರ್ಯದಿಂದ ಹಾಗೆ ನೋಡ್ತಿದ್ದೀರಾ? ಆಗಾಗ ನಮ್ಮಮ್ಮಂಗ್ ಬೇಕಾಗಿರೋದನ್ನು ಕೂಡ ನಾನೇ ತಗೋತೀನಿ. ಹಲೋ ಹಲೋ ಅಮ್ಮ. ಹಲೋ ರಾಜಲಕ್ಷ್ಮಿ, ಏನಾಯ್ತೆ? ಯಾಕೆ ಅಳ್ತಿದೀಯಾ? ಹಲೋ ಹಲೋ, ಸ್ವಲ್ಪ ಮೆತ್ತಗೆ ಮಾತಾಡಿ, ಚೆನ್ನಾಗಿರತ್ತೆ. ಹಲೋ, ಏನಾಯ್ತೆ ನಿನ್ಗೆ? ಕಪ್ಪು ಬಣ್ಣದ್ದು ತಗೊಳ್ಳೋಣ ಅಂತ ಹೋದ್ರೆ ಸೈಜ್ ಕೇಳ್ತಿದಾರಮ್ಮ. ನೀನ್ ಎಲ್ಲ ಹೋದ್ರು ಕೇಳ್ತಾರೆ, ಅದಕ್ಕೆ ಯಾಕೆ ಅಳೋದು? ಇಲ್ಲಿ ನಿನ್ನ ವಯಸ್ಸಿನ ಹೆಣ್ಮಕ್ಳೆಲ್ಲ ಎಷ್ಟು ಧೈರ್ಯವಾಗಿರ್ತಾರೆ ಗೊತ್ತಾ ನಿನ್ಗೆ? ಅದೆಲ್ಲ ನನ್ ಗೊತ್ತಿಲ್ಲ, ನೀನ್ ಬಂದ್ಬಿಡಮ್ಮ, ಆಗ್ಲೇ ತಗೊಳ್ಳೋಣ. ಚಿಕ್ಕಮ್ಮಂಗೋ ಪದ್ಮಾತಿಗೋ ನಾನು ಹೇಳ್ತೀನಿ, ನೀನೇ ಬಾ. ನೀನ್ ಬಾ ಅಂದ್ರೆ ತಕ್ಷಣ ನಾನು ಬರೋಕಾಗುತ್ತೇನೆ, ಅರ್ಥ ಮಾಡ್ಕೋ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ಹಲೋ ಹಲೋ, ಮಮ್ಮ, ಡಾನ್ಸ್ ಕಲಿಯೋದಕ್ಕಿಂತ ಈ ಡ್ರೆಸ್ ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ. ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿರೋದು ನಾಳೆ ಅಲ್ವಾ ಬೇಬಿ? ಇವಾಗ ಈ ಕಾಸ್ಟ್ಯೂಮ್ ಅಲ್ಲಿ ನನ್ನ ನೋಡ್ಬೇಕು ಅನ್ನೋದೇ ನಿಮ್ ಹೆಂಡತಿ ಕೋರಿಕೆ. ಮಮ್ಮ ಪ್ಲೀಸ್ ಕಮ್ ನಾವ್. ನನಗ್ ಸರಿಯಾಗಿ ಬರಲ್ಲ. ನೀನ್ ದೊಡ್ಡಮ್ಮ ಅಂದ್ರೆ ಪರ್ಫೆಕ್ಟ್ ಆಗಿ ಉಡಿಸ್ತಾರೆ. ಪರವಾಗಿಲ್ಲ ಬಿಡು, ಎಷ್ಟೇ ಕಷ್ಟ ಆದ್ರೂ ನಾನೇ ಹಾಕೋತೀನಿ. ಆದ್ಯ, ಬೆಳಿಗ್ಗೆ ಪ್ರೋಗ್ರಾಮ್ ಇಟ್ಕೊಂಡು ಇವಾಗ ಟ್ರಯಲ್ಸ್ ಮಾಡಿಸಿದ್ರೆ ಕಷ್ಟ ಅಲ್ವಾ? ನೀವು ಸಹಾಯ ಮಾಡಿ, ಒಂದ್ಸಾರಿ ನೋಡಿದ್ರೆ ಸಾಕು, ನನ್ನ ಮಗಳು ಕ್ಯಾಚ್ ಮಾಡಿಬಿಡ್ತಾಳೆ. ಅಕ್ಕ, ಒಂದ್ ನಿಮಿಷ. ಅಕ್ಕ, ನೀನು ನನಗೆ ಗಿಫ್ಟ್ ಆಗಿ ಕೊಟ್ಟಿರೋ ನಿನ್ನ ಗೆಜ್ಜೆಗಳು, ಈ ಗೆಜ್ಜೆಗಳಲ್ಲೇ ನನ್ನ ಮಗಳು ಡ್ಯಾನ್ಸ್ ಮಾಡಬೇಕು, ಅದನ್ನ ನಾನು ನೋಡಬೇಕು. ಮಲ್ಕೊಳ್ಳೋದಿಕ್ಕೂ ಮುಂಚೆ ಇದೆಲ್ಲ ಏನ್ ಸಂಧ್ಯಾ? ಕಣ್ಣು ಮುಚ್ಚಿದ್ರೆ ತೆರಿತೀನೋ ಇಲ್ವೋ ಗೊತ್ತಿಲ್ಲ, ಆ ಡ್ರೆಸ್ಸಲ್ಲಿ ನನ್ನ ಆದ್ಯ ನೋಡ್ಬೇಕನ್ನಿಸ್ತಿದೆ. ಅದ್ ನೋಡಿ, ಗೆಜ್ಜೆ ಶಬ್ದ, ನನ್ನ ಮಗಳು ಬರ್ತಿದ್ದಾಳೆ.
ನಿನ್ನ ನೋಡ್ತಿದ್ರೆ ಚಿಕ್ಕಂದಲ್ಲಿ ನಮ್ಮ ಅಕ್ಕ ನೋಡ್ದಾಗೆ ಇದೆ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಮ್ಮ ಆದ್ಯ. ನನ್ನ ಕಣ್ಮುಂದೇನೆ ನನ್ನ ಮಗಳು ಇಷ್ಟೊಂದು ದೊಡ್ಡವಳಾಗಿದ್ದಾಳ. ಥ್ಯಾಂಕ್ ಯು ಡ್ಯಾಡಿ. ನೀನು ನಿನ್ ದೊಡ್ಡಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀಯಾ? ನಿಮ್ಮಿಬ್ಬರಿಗೂ ಈ ಡ್ರೆಸ್ ಇಷ್ಟ ಆಯ್ತಲ್ವಾ? ಹಾ, ಆಫ್ ಕೋರ್ಸ್ ನನ್ಗೂ ಇಷ್ಟ ಆಯ್ತು ಅನ್ಕೋ. ಈ ಡ್ರೆಸ್ ತುಂಬಾ ಭಾರ ಅನ್ನಿಸ್ತಿದೆ, ತೆಗಿಬಹುದಾ? ಮಮ್ಮ, ನಿನ್ ಕೋರಿಕೆ ತೀರ್ತಲ್ವಾ? ಥ್ಯಾಂಕ್ ಯು ಮಮ್ಮ. ನಾಳೆ ಬೆಳಿಗ್ಗೆವರೆಗೂ ಹೀಗೆ ಇರು ಅಂತೀನೋ ಅಂತ ಭಯ ಆಗೋಗಿತ್ತು. ಈಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬಾಯ್. ಸಂಧ್ಯಾ, ಸಂಧ್ಯಾ, ಏನಾಯ್ತು ಸಂಧ್ಯಾ? ಆರ್ ಯು ಓಕೆ? ಏನಾಯ್ತು ಸಂಧ್ಯಾ? ಓಕೆ, ನಿನ್ಗೇನು ಆಗಿಲ್ಲ ಅಲ್ಲ? ಸಂಧ್ಯಾ, ನಿನ್ ಸಿಚುವೇಶನ್ ಚೆನ್ನಾಗಿಲ್ಲ. ನಾವಿನ್ನೂ ಬಚ್ಚಿಡೋದು ಸರಿಯಲ್ಲ ಸಂಧ್ಯಾ. ನಾನು ಈಗಲೇ ಹೋಗಿ ಆದ್ಯಾಗ ಹೇಳ್ಬಿಡ್ತೀನಿ. ನೋ 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 ಸಂಧ್ಯಾ, ನೋ ಪ್ಲೀಸ್, ನೋ ಸಂಧ್ಯಾ, ನಿನ್ನ ಆರೋಗ್ಯ ಬೇರೆ ಚೆನ್ನಾಗಿಲ್ಲ. ಇಂಥ ಸಮಯದಲ್ಲಿ ನಿನ್ ಪ್ರೋಗ್ರಾಮ್ ಅಂತ ಆಚೆ ಹೋಗೋದು ಸರಿನಾ? ಹೌದು ಸಂಧ್ಯಾ, ಹೋಗೋದು ಅಗತ್ಯನಾ ಹೇಳು? ಐ ವಿಲ್ ಟ್ರೈ. ಟೈಮ್ ಇಲ್ಲ ಸಂಧ್ಯಾ. ನಾನು ಇವಾಗ್ಲಾದ್ರೂ ಆದ್ಯಾಗ ನಿಜ ಹೇಳಲಿಲ್ಲ ಅಂದ್ರೆ ಅವಳು ಜೀವನ ಪೂರ್ತಿ ನನ್ನನ್ನು ಕ್ಷಮಿಸೋದಿಲ್ಲ. ಇಟ್ಸ್ ಮೈ ಲಾಸ್ಟ್ ವಿಶ್. ನಾಳೆ ಆದ್ಯ ಡ್ಯಾನ್ಸ್ ಶೋ ಇದೆ. ಅವಳು ನನಗೋಸ್ಕರ, ಈ ಅಮ್ಮನಿಗೋಸ್ಕರ ಕಷ್ಟಪಟ್ಟು ಕಲ್ತ್ಕೊಂಡು ಭರತನಾಟ್ಯ ಮಾಡ್ತಿದ್ದಾಳೆ. ನನ್ನ ಕೊನೆ ಉಸಿರು ತಗೊಳ್ಳೋವರೆಗೂ ನನ್ನ ಮಗಳು ಸಂತೋಷವಾಗಿನೇ ಇರಬೇಕು. ಹಾಗಿರ್ಬೇಕು ಅಂದ್ರೆ ನಾನು ಹೋಗ್ಬೇಕು. ನನಗ್ ಬೇಡ ಅನ್ಬೇಡಿ ಪ್ಲೀಸ್. ಪ್ಲೀಸ್ ಸಂಧ್ಯಾ, ಬೇಡ ಅನ್ಬೇಡಿ. ನನಗ್ ಬೇಡ ಅನ್ಬೇಡಿ. ನನಗೆ ಕ್ಯಾನ್ಸರ್ ಅಕ್ಕ. ನಿನ್ ಸಂಧ್ಯಾ ಇನ್ನು ಸಾಯ್ಬೇಕಾದವಳೆ. ಆದ್ಯನ್ ಬಿಟ್ಟು, ನಿನ್ನನ್ ಬಿಟ್ಟು, ಈ ಮನೆನ್ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಅಯ್ಯೋ ದ್ಯಾವ್ರೆ, ಸಾರಿ ಸಾರಿ. ನಮ್ಮ ಮಾವ ಏನಾದ್ರು ನೋಡಿದ್ರೆ ಹೆಣ್ಮಕ್ಳಿಗೆ ಡಿಕ್ಕಿ ಹೊಡಿತಿ ಅಂತ ಬಾಯಿಗೆ ಬಂದಂಗೆ ಬೈದಿರೋರು.
ಯಪ್ಪ, ಹೌದು, ಈ ಛಾಯಾ ಏನು ತುಂಬಾ ನಾಚಿಕೆ ಪಟ್ಕೊಂಡು ಓಡ್ ಹೋದ್ಲು? ಮಡ್ಚಿರೋ ಪೇಪರ್ ಬೇರೆ ತಗೊಂಡು ಹೋದ್ಲಲ್ಲ, ಏನಿರ್ಬೋದು? ರಾಜಲಕ್ಷ್ಮಿ, ಭಯ ಪಡ್ಕೊಂಡ? ಅಯ್ಯೋ, ಏನೇ ಇಲ್ಲಿಗೆ ಬಂದಿದ್ಯಾ? ಐಸ್ ಕ್ರೀಮ್ ಶಾಪ್ ಅಲ್ಲಿ ಕೆಲಸ ಮಾಡೋ ರಾಜು ಲವ್ ಲೆಟರ್ ಬರ್ದ ನೋಡು. ನೋಡು ನೋಡೆ. ನೋಡು. ಅಯ್ಯೋ, ಯಾಕೆ ಯಾಕೆ ಹಂಗಾರ್ದಾಕ್ಬಿಟ್ಟೆ? ಬರೆಯೋದಕ್ಕೆ ಅವನಿಗೆ ಬುದ್ಧಿ ಇಲ್ದೆ ಹೋದ್ರು ತಗೊಂಡ್ ಬರೋದಕ್ಕೆ ನಿನ್ಗಾದ್ರೂ ನಾಚಿಕೆ ಬೇಡ್ವಾ? ಅಯ್ಯೋ, ನೀನ್ ಒಳ್ಳೆ ತನಗ್ ಬೆಂಕಿ ಹಾಕ. ಅವನ್ ಬರ್ದಿದ್ ನಿನಗಲ್ವೇ, ನನ್ಗೆ. ಏನ್ ಬರ್ದಿರ್ತಾನೋ ಅಂತ ನಾಚಿಕೆ ಜಾಸ್ತಿ ಆಗಿ ನನ್ ಹೃದಯದ ಬಡಿತ ಜೋರಾಗಿ ಹೊಡ್ಕೊಳ್ತಿದ್ದಾಗೆ ಭಯ ಪಟ್ಕೊಂಡು ಓಡ್ ಬಂದೆ ಕಣೆ. ಅದನ್ನ ಇಬ್ರು ಸೇರಿ ಓದೋಣ ಅಂದ್ರೆ ಚಿಂದಿ ಚಿಂದಿ ಮಾಡ್ಬಿಟ್ಟಿಯಲ್ಲ ನೀನು. ಸಾರಿ ಛಾಯಾ, ಲವ್ ಲೆಟರ್ ಅಂತಿದ್ದ ಹಾಗೇನೆ ನನಗ್ ನಮ್ಮ ಅಪ್ಪ ನೆನ್ಪಿಗೆ ಬಂದ್ರು. ನನಗ್ ಗೊತ್ತು ಕಣೆ, ದರ್ಶನ್, ಸುದೀಪು, ಯಶು ಕನ್ಸಲ್ ಬರ್ಬೇಕಾಗಿರೋ ವಯಸ್ಸಲ್ಲಿ ನಿನಗ್ಯಾಕೆ ನಿಮ್ಮಪ್ಪ ನೆನ್ಪಿಗೆ ಬರ್ತಾರೆ? ನಿನಗೆ ಯಾವನಾದ್ರೂ ಲವ್ ಲೆಟರ್ ಬರೀತಾನ? ನಿನ್ನಷ್ಟು ನಾನೇನಾದ್ರೂ ಚೆನ್ನಾಗಿದ್ಬಿಟ್ಟಿದ್ರೆ ಹುಡುಗರ್ನ ಕ್ಯೂ ನಿಲ್ಲಿಸ್ಬಿಡ್ತಿದ್ದೆ ನಾನು. ವಯಸ್ಸಿನ ಹುಡುಗರೆಲ್ಲ ನನ್ನ ನೋಡಕ್ಕೆ ಬರ್ತಿದ್ರು. ಸಾಕ್ ನಿಲ್ಲಿಸ್ತೀಯಾ? ನಿನಗ್ ನಮಸ್ಕಾರ ಕಣೆ ತಾಯಿ. ನೀನಿಂಗ್ ಮುಖ ಮಾಡ್ಕೊಂಡ್ರೆ ನಂಗೆ ಜ್ವರನೇ ಬಂದ್ಬಿಡುತ್ತೆ. ಏನ್ ಛಾಯಾ, ಯಾವ್ದು ಪೇಪರ್ನ ಬಚ್ಚಿಟ್ಕೊಂಡು ಬಂದೆ? ನೀನ್ ಇವಳೆ ಕೇಳು, ದಾರಿ ಬಿಡು. ಅದು ಕೆಲ್ಸಕ್ ಬರ್ದಿರೋ ಪೇಪರ್ ಬಾವಾ. ಕೆಲ್ಸಕ್ಕೆ ಬರ್ದೇ ಇರೋ ಪೇಪರ್? ಎಲ್ಲಿ ತೋರ್ಸು. ಬೇಡ ಬೇಡ ಬಾವಾ, ಬೇಡ ಬಾವಾ. ಅಯ್ಯೋ ಬಾವಾ, ಬಾವಾ ಬೇಡ. ಏನೋ ಬೇಡ ಬೇಡ ಅಂತಿದ್ಯಾ? ಅಂದ್ರೆ ಅದೇ ಶಾಪಿಂಗ್ ಮಾಡ್ಬೇಕು ಅಂದಿದ್ರಲ್ಲ, ಆಗೋಯ್ತಾ ಅಂತ ಕೇಳ್ತಾ ಇದ್ದೀನಿ ರಾಮಲಕ್ಷ್ಮಿನ. ಅವ್ನ್ ಕೇಳ್ತಿದ್ರು ಹಾ ಹೂ ಅಂತಿಲ್ವಲ್ಲೇ? ಏನೋ ನೀನೇನಾದ್ರೂ ಅಂದ್ಯಾ? ಯಾರ ಮೇಲೆ ಆಣೆ ಮಾಡ್ಲಿ? ನನಗೆ ಅರ್ಥ ಆಯ್ತು ನೀನ್ ಯಾಕೆ ಹೇಳ್ತಿಲ್ಲ ಅಂತ. ಇದೊಂಥರ ಚೆನ್ನಾಗಿದೆ. ಕೇಳಿದ್ ನಾನು, ಆನ್ಸರ್ ಹೇಳ್ತಿರೋದು ನಿಮ್ಗ. ಪರೀಕ್ಷೆನ ರಾಮಚಂದ್ರಪುರದಲ್ಲಿಟ್ರೆ ರಾಯದುರ್ಗದಲ್ಲಿ ಬರಿತೀನಿ ಅಂತಾಳೇನೋ, ನೋಡ್ಕೊಳ್ಳಿ. ಇರು ಇರು, ಅವ್ನ್ ಹೋದ, ಈಗ ವಿಷಯ ಏನು ಅಂತ ಹೇಳು. ಅತ್ತೆ ನನ್ಗೆ ಬೇಕಾಗಿರೋದನ್ನ ತಂದ್ಕೊಡ್ತೀರಾ? ಏನ್ ಬೇಕು ನಿನ್ಗೆ? ಬೇಗ ಹೇಳು. ಅದು ನೀವು ಹಾಕೊಳ್ಳೋದು ಒಡವೆಗಳಾ? ಓ, ಸೀರೆನಾ? ಮೇಲ್ಗಡೆ ಹಾಕೊಳ್ಳೋದಲ್ಲ.